Dear students, myself is Professor Pratibha Pashwanath, Associate Professor, Department of Economics, GFGC, KR Puram, Bangalore. Students, in your previous sessions, you all learnt about theory of demand and its related concepts. But in these sessions, you all learning about demand forecasting, its meaning and definitions. What is the learning objective? The objective of learning demand forecasting is to understand the meaning of demand forecasting and also to familiarize with the concept of demand forecasting. What is the outcome? Students, you all will be able to understand the meaning of demand forecasting and its definitions. Students, as I said, in your previous sessions, you all studied about the theory of demand and its related concepts. ಡಿಮ್ಯಾಂಡ್ ಡೀಲ್ಸ್ ವಿತ್ ಕರೆಂಟ್ ಡಿಮ್ಯಾಂಡ್ ಅಂದರೆ ಬೇಡಿಕೆ ಪ್ರಸ್ತುತ ಬೇಡಿಕೆಯ ಬಗ್ಗೆ ಮಾತ್ರ ವಿಶ್ಲೇಷಣೆ ಮಾಡ್ತದೆ. ಬಟ್ ದ ಮೇಜರ್ ಕನ್ಸರ್ನ್ ಆಫ್ ಬಿಸ್ನೆಸ್ ಪರ್ಸನ್ ಈಸ್ ಟು ಅಸೆಸ್ ದ ಫ್ಯೂಚರ್ ಡಿಮಾಂಡ್ ಫಾರ್ ದ ಪ್ರಾಡಕ್ಟ್. ಆದರೆ ಪ್ರತಿಯೊಬ್ಬ ಉದ್ಯಮ ಸಂಸ್ಥೆಗಳ ಉದ್ದೇಶ ತಾವು ಉತ್ಪಾದಿಸಿದ ವಸ್ತುಗಳಿಗೆ ಭವಿಷ್ಯದಲ್ಲಿ ಬೇಡಿಕೆ ಎಷ್ಟಿದೆ ಎಂದು ಅಂದಾಜು ಮಾಡೋದಾಗಿದೆ. ಬಿಕಾಸ್ ದ ಆಬ್ಜೆಕ್ಟಿವ್ ಆಫ್ ಎವ್ರಿ ಬಿಸ್ನೆಸ್ ಮ್ಯಾನ್ ಈಸ್ ಟು ಮ್ಯಾಕ್ಸಿಮೈಸ್ ದೇರ್ ಪ್ರಾಫಿಟ್. ಅಂದರೆ ಪ್ರತಿಯೊಂದು ಉದ್ಯಮ ಸಂಸ್ಥೆಗಳ ಉದ್ದೇಶ ಗರಿಷ್ಠ ಲಾಭವನ್ನು ಗಳಿಸೋದಾಗಿದೆ. ಟು ಮ್ಯಾಕ್ಸಿಮೈಸ್ ದೇರ್ ಪ್ರಾಫಿಟ್, the knowledge of future demand for the firm's product is necessary. ಅಂದರೆ ಗರಿಷ್ಠ ಲಾಭವನ್ನು ಪಡ್ಕೊಳ್ಬೇಕು ಅಂತಂತಂದರೆ ತಾವು ಉತ್ಪಾದಿಸಿದ ವಸ್ತುಗಳ ಬಗ್ಗೆ ಭವಿಷ್ಯದಲ್ಲಿ ಬೇಡಿಕೆ ಎಷ್ಟಿದೆ ಎಂಬುದರ ಬಗ್ಗೆ ಜ್ಞಾನವನ್ನು ಪಡ್ಕೊಳ್ಳೋದು ಅತ್ಯವಶ್ಯಕವಾಗಿದೆ. ವಿತೌಟ್ ನಾಲೆಡ್ಜ್ ಅಬೌಟ್ future demand leads to overproduction or underproduction. ಭವಿಷ್ಯದ ಬೇಡಿಕೆಯ ಬಗ್ಗೆ ಜ್ಞಾನವನ್ನು ಪಡ್ಕೊಳ್ಳಿಲ್ಲ ಅಂತಂತಂದರೆ ಅದು ಮಿತಿಮೀರಿದ ಉತ್ಪಾದನೆಗೆ ಕಾರಣವಾಗಬಹುದು ಅಥವಾ ಕೊರತೆಯ ಉತ್ಪಾದನೆಗೆ ಕಾರಣವಾಗಬಹುದು. ಹೆನ್ಸ್ there is a knowledge about demand of the future helps the firm in relation to make future plan for their production, to acquire inputs, managing finance, pricing strategies and the like. ಅಂದರೆ ಭವಿಷ್ಯದ ಬೇಡಿಕೆಯ ಬಗ್ಗೆ ಇರುವಂತಹ ಜ್ಞಾನ ಭವಿಷ್ಯದಲ್ಲಿ ತಾವು ಉತ್ಪಾದಿಸುವಂತಹ ವಸ್ತುಗಳ ಉತ್ಪಾದನೆಯ ಪ್ರಮಾಣ, ಉತ್ಪಾದನಾಂಗಗಳ ಅವಶ್ಯಕತೆಯ ಪ್ರಮಾಣ, ಹಣಕಾಸಿನ ನಿರ್ವಹಣೆ, ಬೆಲೆಯ ತಂತ್ರಗಳು ಮತ್ತಿತರ ವಿಷಯಗಳ ಬಗ್ಗೆ ಯೋಜನೆಗಳನ್ನು ರೂಪಿಸೋದಕ್ಕೆ ಆಗಲಿ ಅಥವಾ ನಿರ್ಣಯಗಳನ್ನು ಕೈಗೊಳ್ಳೋದಕ್ಕೆ ಆಗಲಿ ಸಾಧ್ಯ ಆಗ್ತದೆ. ಬೈ ಡೂಯಿಂಗ್ ದಿಸ್ ದೇ ಕ್ಯಾನ್ ಅವಾಯ್ಡ್ ಓವರ್ ಪ್ರೊಡಕ್ಷನ್ ಆರ್ ಅಂಡರ್ ಪ್ರೊಡಕ್ಷನ್. ಇದರಿಂದ ಮಿತಿಮೀರಿದ ಉತ್ಪಾದನೆಯನ್ನು ಅಥವಾ ಕೊರತೆಯ ಉತ್ಪಾದನೆಯನ್ನು ಅವರು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಹೆನ್ಸ್ ದೆರ್ ಇಸ್ ಎ ನೀಡ್ ಆಫ್ ಡಿಮ್ಯಾಂಡ್ ಫೋರ್ಕಾಸ್ಟಿಂಗ್. ಇದಕ್ಕಾಗಿ ನಮಗೆ ಬೇಡಿಕೆಯ ಮುನ್ನಂದಾಜಿನ ಅವಶ್ಯಕತೆ ಇದೆ.
Therefore, first we should understand what is demand forecasting, and next how the concept is defined by different business economists. ಮೊದಲು ನಾವು ಬೇಡಿಕೆಯ ಮುನ್ನಂದಾಜು ಅಂತಂದರೆ ಏನು ಅನ್ನೋದನ್ನು ತಿಳ್ಕೊಳ್ಬೇಕು. ನಂತರ ಬೇಡಿಕೆಯ ಮುನ್ನಂದಾಜಿನ ಬಗ್ಗೆ ವ್ಯಾವಹಾರಿಕ ಅರ್ಥಶಾಸ್ತ್ರಜ್ಞರು ಯಾವ ರೀತಿ ವ್ಯಾಖ್ಯೆಯನ್ನು ನೀಡಿದ್ದಾರೆ ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಬೇಕಾಗಿದೆ. ಡಿಮ್ಯಾಂಡ್ ಫೋರ್ಕಾಸ್ಟಿಂಗ್, ಇಟ್ ಈಸ್ ಅ ಕಾಂಬಿನೇಷನ್ ಆಫ್ ಟೂ ವರ್ಡ್ಸ್. ಬೇಡಿಕೆಯ ಮುನ್ನಂದಾಜು ಎರಡು ಪದಗಳನ್ನು ಒಳಗೊಂಡಿದೆ. ಒನ್ ಈಸ್ ಡಿಮ್ಯಾಂಡ್ ಅಂಡ್ ಅನದರ್ ಒನ್ ಈಸ್ ಫೋರ್ಕಾಸ್ಟಿಂಗ್. ಡಿಮ್ಯಾಂಡ್, students, you all know that it is an outside requirement of the product or the service. ಅಂದರೆ ಮಾರುಕಟ್ಟೆಗಳಲ್ಲಿ ಉತ್ಪನ್ನ ಅಥವಾ ಸೇವೆಗಳಿಗಿರುವ ಅವಶ್ಯಕತೆ ಎನ್ನುವುದನ್ನು ವ್ಯಕ್ತಪಡಿಸ್ತದೆ. ಫೋರ್ಕಾಸ್ಟಿಂಗ್, ಮೇಕಿಂಗ್ ಎನ್ ಎಸ್ಟಿಮೇಷನ್ ಇನ್ ದ ಪ್ರೆಸೆಂಟ್ ಫಾರ್ ದ ಫ್ಯೂಚರ್. ಆ ಮಾರುಕಟ್ಟೆಯಲ್ಲಿರುವ ಉತ್ಪನ್ನ ಅಥವಾ ಸೇವೆಗಳಿಗೆ ಭವಿಷ್ಯದಲ್ಲಿ ಎಷ್ಟು ಬೇಡಿಕೆ ಇದೆ ಎನ್ನುವುದನ್ನು ಅಂದಾಜು ಮಾಡೋದು, ಎಷ್ಟು ಅವಶ್ಯಕತೆ ಇದೆ ಎನ್ನುವುದನ್ನು ಅಂದಾಜು ಮಾಡುವುದು. Therefore, we should have the knowledge of meaning of demand forecasting. ಬೇಡಿಕೆಯ ಮುನ್ನಂದಾಜು ಎನ್ನುವುದರ ಅರ್ಥವನ್ನು ನಾವಿಲ್ಲಿ ತಿಳ್ಕೊಳ್ಬೇಕಾಗಿದೆ. ವಾಟ್ ಈಸ್ ಡಿಮ್ಯಾಂಡ್ ಫೋರ್ಕಾಸ್ಟಿಂಗ್? Students, we all know that modern business world is full of risk and uncertainty. ನಮಗೆಲ್ಲ ಗೊತ್ತಿರೋ ಹಾಗೆ ಆಧುನಿಕ ವ್ಯಾವಹಾರಿಕ ಪ್ರಪಂಚ ಗಂಡಾಂತರ ಮತ್ತು ಅನಿಶ್ಚಿತತೆಗಳಿಂದ ಕೂಡಿದೆ. The expansion and survival of modern business depends on the demand for the ಪ್ರಾಡಕ್ಟ್. ಆಧುನಿಕ ಉದ್ಯಮ ವ್ಯವಹಾರಗಳ ವಿಸ್ತರಣೆ, ಅವುಗಳ ಅಳಿವು ಉಳಿವು ಇವೆಲ್ಲವೂ ಕೂಡ ಭವಿಷ್ಯದಲ್ಲಿ ಮತ್ತು ಪ್ರಸ್ತುತದಲ್ಲಿ ಅವರ ವಸ್ತುಗಳಿಗೆ ಬೇಡಿಕೆ ಎಷ್ಟಿದೆ ಎನ್ನುವುದನ್ನು ಅದು ಅವಲಂಬಿಸಿರ್ತದೆ. ಅಂತಹ ಬೇಡಿಕೆಯನ್ನು, ಭವಿಷ್ಯದಲ್ಲಿ ಇರುವಂತಹ ಬೇಡಿಕೆಯನ್ನು ಅಂದಾಜು ಮಾಡುವ ವಿಧಾನವೇ ಬೇಡಿಕೆಯ ಮುನ್ನಂದಾಜು. ಸೊ ಡಿಮ್ಯಾಂಡ್ ಫೋರ್ಕಾಸ್ಟಿಂಗ್, ಇಟ್ ಈಸ್ ಎ ಟೆಕ್ನಿಕ್ ಫಾರ್ ಎಸ್ಟಿಮೇಟಿಂಗ್ probable demand for the product or service in the future and also assessing its effect on the firm. It is also defined as it is a scientific and creative approach for estimating probable demand for a product or service in the future and also assessing its effect on the firm. ಮಾರುಕಟ್ಟೆಯಲ್ಲಿ ವಸ್ತುಗಳ ಬೇಡಿಕೆಯನ್ನು ಅಂದಾಜು ಮಾಡೋದು, ಭವಿಷ್ಯದಲ್ಲಿ ವಸ್ತುಗಳಿಗೆ ಎಷ್ಟು ಬೇಡಿಕೆ ಇದೆ ಅನ್ನೋದನ್ನು, ಸಂಭವನೀಯ ಬೇಡಿಕೆಯನ್ನು ಅಂದಾಜು ಮಾಡುವುದೇ ಬೇಡಿಕೆಯ ಮುನ್ನಂದಾಜಾಗಿದೆ. What are the definitions given by different economists, business economists? According to Phillips Kotler, the company forecast is the expected level of company sales based on a chosen market plan and assumed marketing environment. ಫಿಲಿಪ್ಸ್ ಕೋಟ್ಲರ್ ಅವರ ಪ್ರಕಾರ ಕಂಪನಿ ಮುನ್ನಂದಾಜು ಅಥವಾ ಮಾರಾಟ ಮುನ್ನಂದಾಜು ಎನ್ನುವುದು ಮಾರುಕಟ್ಟೆ ಯೋಜನೆ ಮತ್ತು ಕಲ್ಪಿತ ಮಾರುಕಟ್ಟೆ ಪರಿಸರಗಳನ್ನು ಆಧರಿಸಿದ
ಕಂಪನಿಯ ಮಾರಾಟದ ನಿರೀಕ್ಷಿತ ಮಟ್ಟವಾಗಿದೆ. ಅಂದರೆ ಭವಿಷ್ಯದಲ್ಲಿ ಕಂಪನಿ ತಾನು ಕಲ್ಪನೆ ಮಾಡಿಕೊಳ್ಳುವಂತಹ ಮಾರುಕಟ್ಟೆ ಪರಿಸರದಲ್ಲಿ ಎಷ್ಟು ಪ್ರಮಾಣದ ನಿರೀಕ್ಷಿತ ಮಟ್ಟದಲ್ಲಿ ಮಾರಾಟವನ್ನು ಮಾಡಲು ಸಾಧ್ಯವಿದೆ ಎನ್ನುವುದನ್ನು ಅಂದಾಜು ಮಾಡೋದಾಗಿದೆ. ಇವಾನ್ ಜೆ ಡಾಗ್ಲಾಸ್ ರವರ ಪ್ರಕಾರ ಡಿಮ್ಯಾಂಡ್ ಫೋರ್ಕಾಸ್ಟಿಂಗ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ ದ ಪ್ರೋಸೆಸ್ ಆಫ್ ಫೈಂಡಿಂಗ್ ದ ವ್ಯಾಲ್ಯೂ ಆಫ್ ಡಿಮ್ಯಾಂಡ್ ಇನ್ ದ ಫ್ಯೂಚರ್. ಡಾಗ್ಲಾಸ್ ರವರು ಹೇಳುವಂತೆ ಬೇಡಿಕೆಯ ಮುನ್ನಂದಾಜು ಅಂತನ್ನೋದು ಭವಿಷ್ಯದ ಕಾಲಾವಧಿಯಲ್ಲಿ ಬೇಡಿಕೆಯ ಮೌಲ್ಯಗಳನ್ನು ಕಂಡುಹಿಡಿಯುವ ಪ್ರಕ್ರಿಯೆ. ಕೊನೆಯದಾಗಿ ಅಮೇರಿಕನ್ ಮಾರ್ಕೆಟಿಂಗ್ ಅಸೋಸಿಯೇಷನ್, ಅಕಾರ್ಡಿಂಗ್ ಟು ದೆಮ್, ಡಿಮ್ಯಾಂಡ್ ಫೋರ್ಕಾಸ್ಟಿಂಗ್ ಈಸ್ an estimate of sales in dollars of physical units for under a proposed marketing plan or program and under an assumed set of economic and other forces outside. ಅಮೇರಿಕನ್ ಮಾರ್ಕೆಟಿಂಗ್ ಅಸೋಸಿಯೇಷನ್ ಅವರ ಪ್ರಕಾರ ಬೇಡಿಕೆಯ ಮುನ್ನಂದಾಜು ಅಂತನ್ನೋದು ಪ್ರಾಸ್ತಾವಿತ ಮಾರುಕಟ್ಟೆ ಅಥವಾ ಕಾರ್ಯಕ್ರಮದ ಅಡಿಯಲ್ಲಿ ಮತ್ತು ಆರ್ಥಿಕ ಇತರ ಶಕ್ತಿಗಳ ಗುಂಪಿನ ಅಡಿಯಲ್ಲಿ ಭೌತಿಕ ಘಟಕಗಳನ್ನು ಡಾಲರುಗಳಲ್ಲಿ ಮಾರಾಟ ಮಾಡುವಂತಹ ಅಂದಾಜು ಎಂಬುದಾಗಿ ವ್ಯಾಖ್ಯಾನವನ್ನು ನೀಡಿದ್ದಾರೆ. ಸೊ ಫ್ರಮ್ ದಿಸ್ ವೇರಿಯಸ್ ಡೆಫಿನಿಷನ್ಸ್ we can conclude with the end note that after collecting the historical information about various aspects of markets like sales, demand, production, like that, an attempt may be made for estimating or anticipating demand of a particular commodity in the market is called ಡಿಮ್ಯಾಂಡ್ ಫೋರ್ಕಾಸ್ಟಿಂಗ್. ಅಂದರೆ ಮಾರುಕಟ್ಟೆಯ ವಿವಿಧ ಅಂಶಗಳನ್ನು ಮತ್ತು ಹಿಂದಿನ ಬೇಡಿಕೆಯ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಿದ ನಂತರ ಭವಿಷ್ಯದ ಬೇಡಿಕೆಯನ್ನು ಅಂದಾಜು ಮಾಡುವಂತಹ ಪ್ರಕ್ರಿಯೆ ಅಥವಾ ಪ್ರಯತ್ನವನ್ನೇ ನಾವೇನಂತ ಕರಿತೀವಿ, ಬೇಡಿಕೆಯ ಮುನ್ನಂದಾಜು ಎಂದು ಕರೆಯಲಾಗ್ತದೆ. ಸ್ಟೂಡೆಂಟ್ಸ್, ಆಫ್ಟರ್ ಲಿಸನಿಂಗ್ the video about demand forecasting and PPT and also study material, you have to be answer for the following multiple choice questions. Question number 1. Demand forecasting means. Options are 4. Option A, forecasting of sales. B, forecasting of production. C, forecasting of demand. D, all of the above. 10 seconds to give the answer. Yes, it is answer D, all of the above, because demand forecasting, it is the forecasting of sales, it is the forecasting of production, and also it is the forecasting of demand. Therefore, it is all of the above. Question number 2. The process of using the present and past conditions for analyzing future aspect is called as. ಪ್ರಸ್ತುತ ಮತ್ತು ಹಿಂದಿನ ಪರಿಸ್ಥಿತಿಗಳ ಮಾಹಿತಿಯನ್ನು ಸಂಗ್ರಹಿಸಿ ಭವಿಷ್ಯದ ವಿಷಯಗಳ ಬಗ್ಗೆ ವಿಶ್ಲೇಷಣೆ ಮಾಡುವಂತಹ ಒಂದು ಪ್ರಕ್ರಿಯೆ. ಅದನ್ನು ಏನಂತ ಕರೀತಾರೆ? ಟರ್ಮ್ ಅನಾಲಿಸಿಸ್, ಎಕ್ಸ್ಪೆಕ್ಟೇಷನ್ ಅನಾಲಿಸಿಸ್, ಡಿಮ್ಯಾಂಡ್ ಫೋರ್ಕಾಸ್ಟಿಂಗ್, ಆಲ್ ಆಫ್ ದ ಅಬವ್. Again, 10 seconds to answer.
It is forecasting. And question number 3, demand forecasting is, again 4 options. A, accurate demand. Option B, probabilistic demand. Option C, non-probabilistic demand. And option D, estimating accurate demand. Again 10 seconds to answer. Yes, it is probabilistic demand, because we all know that future demand, assessing the future demand is not an accurate one. It is only a probabilistic value. Therefore, it is not an accurate, it is only a probabilistic demand. Answer is B. And the last question. The definition demand forecasting is the process of finding the value of demand in the future is given by, again 4 options are there. Alfred Marshall, Philip Kotler, Evan J. Douglas and Crowther. Ten seconds to answer. In study material, PPT, you go through this, you will get the answer. Yes, students, it is option C, Evan J. Douglas. To get more knowledge about demand forecasting, the following books you have to refer. Number 1, R. Sharma, Business Economics. H.L. Ahuja, Microeconomic Analysis. Agarwal, H.S., Modern Theory. And 4th book is written by K. Ramachandra and myself, Pratibha Pashwanath, B. Chandrasekhara. The book title is Market Behavior and Cost Analysis. And 5th one, Kannada book, H.R. Krishnamurthy, Hosabeedu, H.R.K. Book title is Vyavaharika Arthashastra. Thank you, students. Thank you one and all.